ನಮಸ್ಕಾರ ಮಿತ್ರರೇ. ಒಬ್ಬ 23 ವರ್ಷದ ಹುಡುಗಿ ಸ್ನೇಹಿತರ ಜೊತೆ ಸಮಯ ಕಳೆಯುವುದಕ್ಕಿಂತ ಕೆಲಸ ಮಾಡುವುದನ್ನೇ ಇಷ್ಟಪಡ್ತಾಳೆ. ಬೆಳಿಗ್ಗೆ ಮುಂಬೈನಲ್ಲಿ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಗುರ್ಗಾವ್ನಲ್ಲಿ ಲಂಚ್, ರಾತ್ರಿ ಬೆಂಗಳೂರಿನಲ್ಲಿ ಡಿನ್ನರ್ ಮಾಡ್ತಾಳೆ. ಕೇಳೋದಕ್ಕೆ ಯಾವುದೋ ಸಿನಿಮಾ ಸ್ಟೋರಿ ಅನ್ನಿಸ್ತಾ ಇದೆ ಅಲ್ವಾ? ಆದರೆ ಇದು ನಿಜವಾದ ಸ್ಟೋರಿ ಗುರು. ಇದು ಪ್ರಾಂಟೋ ಸ್ಟಾರ್ಟಪ್ ಫೌಂಡರ್ ಅಂಜಲಿ ಸರ್ದಾನ ಕತೆ. 0 to ಕೋಟಿ ಗಳಿಸುವವರೆಗೂ ಬಂದ ಜರ್ನಿಯ ಕತೆ ಮತ್ತು ಅದರಲ್ಲಿ ಇರುವ ಹೋರಾಟ, ಪ್ರೆಷರ್ನ ಕತೆ. ಅಂದಹಾಗೆ ನೀವು 23 ವರ್ಷ ಇದ್ದಾಗ ಏನು ಮಾಡ್ತಾ ಇದ್ರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ದಿನನಿತ್ಯದ ಒಂದು ಸಣ್ಣ ಪ್ರಾಬ್ಲಮ್ನಿಂದಾನೇ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತದೆ. ಮನೆಗೆ ಕ್ಲೀನಿಂಗ್ ಮಾಡಿಸೋಕ್ಕೆ, ಪಾತ್ರೆ ವಾಶ್ ಮಾಡಿಸೋಕ್ಕೆ ಅಥವಾ ಸಡನ್ನಾಗಿ ಹೌಸ್ ಹೆಲ್ಪ್ ಬೇಕಾದರೆ ನಾವು ಏನು ಮಾಡ್ತೀವಿ? ನೇಬರ್ಸ್ಗೆ ಕೇಳ್ತೀವಿ, ವಾಚ್ಮ್ಯಾನ್ ಹತ್ತಿರ ನಂಬರ್ಸ್ ಕೇಳಿ ಕಾಲ್ ಮಾಡ್ತೀವಿ. ಆದರೆ ಎಂಡ್ ರಿಸಲ್ಟ್ ಏನು? ಯಾರೂ ಅವೈಲಬಲ್ ಇರೋದಿಲ್ಲ. ಬಂದವರು ಕ್ವಾಲಿಟಿ ಕೆಲಸ ಮಾಡೋದಿಲ್ಲ. ಕೆಲವೊಮ್ಮೆ ಮನಿ ಬಗ್ಗೆ ಆರ್ಗ್ಯೂ ಮಾಡ್ತಾರೆ. ಅಂದರೆ ಹೋಲ್ ಸಿಸ್ಟಮ್ ಒಂದಷ್ಟು ಖರಾಬ್ ಆಗಿರುತ್ತೆ. ನಾನು ಹೇಳ್ತಿರೋದು ಮೇಜರ್ ಟಿಯರ್ 1 ಸಿಟೀಸ್ ಪ್ರಾಬ್ಲಮ್. ಈ ಫ್ರಸ್ಟ್ರೇಷನ್ ನೋಡಿದ ಮೇಲೆ ಅಂಜಲಿ ಅವರು ತಮ್ಮೊಳಗೆ ಒಂದು ಸಿಂಪಲ್ ಆದರೆ ಪವರ್ಫುಲ್ ಪ್ರಶ್ನೆ ಕೇಳ್ಕೊಳ್ತಾರೆ. ಅಮೆಜಾನ್ 10 ನಿಮಿಷಗಳಲ್ಲಿ ಗುಡ್ಸ್ ಡೆಲಿವರ್ ಮಾಡ್ತದೆ, ಆದರೆ ಸರ್ವೀಸಸ್ ಯಾಕೆ ಇಷ್ಟು ಡಿಫಿಕಲ್ಟ್? ಈ ಒಂದು ಥಾಟ್ ಅವರ ಲೈಫನ್ನೇ ಚೇಂಜ್ ಮಾಡ್ತದೆ. ಮೊದಲಿಗೆ ಅಂಜಲಿ ಅವರು ಪ್ರಾಬ್ಲಮ್ ಲೇಬರ್ ಶಾರ್ಟೇಜ್ ಇರಬಹುದು ಅಂತ ಅಸ್ಯೂಮ್ ಮಾಡ್ತಾರೆ. ಆದರೆ ಗ್ರೌಂಡ್ನಲ್ಲಿ ರಿಸರ್ಚ್ ಮಾಡಿದಾಗ ಒಂದು ಶಾಕಿಂಗ್ ಟ್ರೂತ್ ಗೊತ್ತಾಗುತ್ತದೆ. ಮಾರ್ಕೆಟ್ನಲ್ಲಿ ವರ್ಕರ್ಸ್ ಬೇಕಾದಷ್ಟು ಇದ್ದಾರೆ, ಆದರೆ ಅವರಿಗೆ ರೆಗ್ಯುಲರ್ ಆಗಿ ಕೆಲಸ ಸಿಗೋದಿಲ್ಲ. ಮತ್ತೊಂದೆಡೆ ಕಸ್ಟಮರ್ಸ್ಗೆ ರೆಗ್ಯುಲರ್ ವರ್ಕರ್ ಸಿಗೋದಿಲ್ಲ. ಅಂದರೆ ಪ್ರಾಬ್ಲಮ್ ಜನರಲ್ಲಿ ಇಲ್ಲ, ಪ್ರಾಬ್ಲಮ್ ಇರುವುದೇ ಕನೆಕ್ಷನ್ ಮತ್ತು ಸಿಸ್ಟಮ್ನಲ್ಲಿ. ಇದು ಒಂದು ಪ್ಯೂರ್ ಸಪ್ಲೈ ಡಿಮ್ಯಾಂಡ್ ಮಿಸ್ ಮ್ಯಾಚ್ ಆಗಿತ್ತು. ಇದೇ ಒಂದು ಹ್ಯಾಕ್ ಆಗಿತ್ತು ಅಂಜಲಿ ಅವರಿಗೆ ಈ ಸಿಸ್ಟಮನ್ನು ಕ್ರ್ಯಾಕ್ ಮಾಡಲಿ. ಆಮೇಲೆ ಡಿಲ್ಲಿನಲ್ಲಿ ಫಸ್ಟ್ ಪೈಲಟ್ ಲಾಂಚ್ ಮಾಡ್ತಾರೆ. ಮೊದಲು ಬುಕಿಂಗ್ ಬಂದಾಗ ಅಂಜಲಿ ಅವರಿಗೆ ಲಿಟ್ರಲಿ ಶಾಕ್ ಆಗಿತ್ತು ಅಂತೆ. ಯಾರೋ ನಮ್ಮ ಮೇಲೆ ಟ್ರಸ್ಟ್ ಮಾಡಿ ಬುಕಿಂಗ್ ಮಾಡಿದ್ದಾರೆ ಅಂತ. ಆದರೆ ನೆಕ್ಸ್ಟ್ ಡೇ ಏನಾಯಿತು ಗೊತ್ತಾ? ಅದೇ ಕಸ್ಟಮರ್ ಮತ್ತೆ ಬುಕಿಂಗ್ ಮಾಡ್ತಾರೆ. ಅದು ಅಂಜಲಿ ಅವರ ಲೈಫ್ನಲ್ಲಿ ಸೆಕೆಂಡ್ ಹ್ಯಾಪಿಯೆಸ್ಟ್ ಮೊಮೆಂಟ್ ಆಗಿತ್ತು. ಅಲ್ಲಿ ಅಂಜಲಿ ಅವರಿಗೆ ಕನ್ಫರ್ಮ್ ಆಗುತ್ತದೆ ಇದು ನಿಜವಾದ ಪ್ರಾಬ್ಲಮ್ ಅಂತ. ಮೊದಲ ದಿನವೇ 15 ಬುಕಿಂಗ್ಸ್ ಕೂಡ ಯಾವುದೇ ಆ್ಯಡ್ಸ್ ಇಲ್ಲದೆ, ಮಾರ್ಕೆಟಿಂಗ್ ಇಲ್ಲದೆ, ಪ್ಯೂರ್ಲಿ ವರ್ಡ್ ಆಫ್ ಮೌತ್ ಮೂಲಕ ಬರ್ತವೆ. ಕಂಪ್ಲೀಟ್ ಆರ್ಗ್ಯಾನಿಕ್ ಆರ್ಡರ್ಸ್ ಬಂದಿದ್ದವು. ಆದರೆ ಸಕ್ಸಸ್ ಜೊತೆಗೆ ಚಾಲೆಂಜಸ್ ಕೂಡ ಬರುತ್ತವೆ ಅನ್ನೋದು ಪ್ರೆಡಿಕ್ಟಬಲ್ ಅನಾಲಿಸಿಸ್. ಒಂದು ದಿನ ಪ್ರಾಂಟೋ ಆ್ಯಪ್ ಕ್ರ್ಯಾಶ್ ಆಗುತ್ತದೆ, ಬುಕಿಂಗ್ಸ್ ಫೇಲ್ ಆಗುತ್ತವೆ, ಕಸ್ಟಮರ್ಸ್ ಕೋಪಗೊಳ್ಳುತ್ತಾರೆ, ವರ್ಕರ್ಸ್ ಕೂಡ ಸಂಪೂರ್ಣ ಗೊಂದಲಕ್ಕೆ ಒಳಗಾಗುತ್ತಾರೆ. ಆಗ ಅಂಜಲಿ ಅವರಿಗೆ ರಿಯಲೈಸ್ ಆಗುತ್ತದೆ ಇದು ತಾವೇ ಮಾಡಿದ ತಪ್ಪು ಅಂತ. ಅವರ ಟೀಮ್ ಹೈರಿಂಗ್ ಕೂಡ ಸಂಪೂರ್ಣ ತಪ್ಪಾಗಿತ್ತು. ಕಸ್ಟಮರ್ಸ್ಗಳ ನಂಬಿಕೆ ಕೂಡ ಸ್ವಲ್ಪ ಕುಸಿತವಾಗಿತ್ತು. ಆದರೆ ಅದರಿಂದ ಅಂಜಲಿ ಅವರು ಒಂದು ದೊಡ್ಡ ಲೆಸನ್ ಕಲಿತಾರೆ. ಸ್ಟಾರ್ಟಪ್ಸ್ನಲ್ಲಿ ಫೇಲಿಯರ್ಸನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡೋದು ಸಾಧ್ಯವಿಲ್ಲ. ಆದರೆ ಆ ಫೇಲಿಯರ್ಸ್ನಿಂದ ನಾವು ಕಲಿತು ಮುಂದಿನ ಬಾರಿ ಸರಿಯಾದ ಪ್ಲ್ಯಾನ್ಸನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಮುಖ್ಯ ಅಂತ ಅಂಜಲಿಯವರಿಗೆ ಮನವರಿಕೆ ಆಗುತ್ತದೆ. ಇದರ ಮಧ್ಯೆ ಪ್ರಾಂಟೋ ಫಂಡಿಂಗ್ ಜರ್ನಿ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತೆ. ಸಾಮಾನ್ಯವಾಗಿ ನಾವು ಏನು ಅಂದ್ಕೊಳ್ತೀವಿ ಅಂದರೆ ಐಡಿಯಾ ಸ್ಟ್ರಾಂಗ್ ಆಗಿರಬೇಕು, ಇನ್ವೆಸ್ಟರ್ಸ್ ಮುಂದೆ ಪಿಚ್ಚಿಂಗ್ ಪರ್ಫೆಕ್ಟ್ ಆಗಿರಬೇಕು ಅಂತ. ಆದರೆ ಅಂಜಲಿಯವರ ಪ್ರಕಾರ ರಿಯಾಲಿಟಿ ಬೇರೆನೇ ಆಗಿತ್ತು. ಅಂಜಲಿ ಅವ್ರು ಹೇಳೋದೇನು ಅಂದರೆ ಅರ್ಲಿ ಸ್ಟೇಜ್ನಲ್ಲಿ ಇನ್ವೆಸ್ಟರ್ಸ್ ಒಂದೇ ಒಂದು ವಿಷಯ ನೋಡ್ತಾರೆ ಅಂತೆ, ಅದು ಫೌಂಡರ್ ಮೈಂಡ್ಸೆಟ್ ಸ್ಟ್ರಾಂಗ್ ಆಗಿ ಕಾನ್ಸ್ಟೆಂಟ್ ಆಗಿ ಇದ್ದರೆ ಇನ್ವೆಸ್ಟರ್ಸ್ಗೆ ಕಾನ್ಫಿಡೆನ್ಸ್ ಬರ್ತದೆ ಮತ್ತು ಫಂಡಿಂಗ್ ಕೊಡೋದು ಈಸಿ ಆಗುತ್ತದೆ ಅಂತಾರೆ. ಇದೇ ಕಾರಣಕ್ಕೆ ಅಂಜಲಿ ಅವರು ಕೆಲವೇ ತಿಂಗಳಲ್ಲಿ $ಮಿಲಿಯನ್ಸ್ ಇನ್ವೆಸ್ಟ್ಮೆಂಟ್ ರೈಸ್ ಮಾಡ್ತಾರೆ. ಆದರೆ ಈ ಜರ್ನಿ ಪ್ಯಾಷನ್ ಮಾತ್ರ ಅಲ್ಲ, ಪ್ಯೂರ್ ಒಬ್ಸೆಷನ್ ಆಗಿತ್ತು. ಅಂಜಲಿ ಅವರು ಇಂಟರ್ನ್ಶಿಪ್ ಮಾಡ್ತಿದ್ದ ಸಮಯದಲ್ಲಿ ತಮ್ಮ ಐಡಿಯಾ ಮೇಲೆ ಕೆಲಸ ಮಾಡ್ತಿಲ್ಲ ಅನ್ನೋ ನೋವು ಎಷ್ಟು ತೀವ್ರವಾಗಿತ್ತು ಅಂದರೆ ಅವರಿಗೆ ಪ್ರತಿದಿನ ಸರಿಯಾಗಿ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ನಿದ್ರೆ ಕೂಡ ಬರ್ತಿರ್ಲಿಲ್ಲ ಅಂತೆ. ಒಂದು ಶೋನಲ್ಲಿ ಅಂಜಲಿ ಅವರು ಹೇಳ್ತಾರೆ, ನಾನು ಈ ಸ್ಟಾರ್ಟಪ್ ಶುರು ಮಾಡದೇ ಇದ್ದಿದ್ರೆ ಬದುಕೋದೇ ಕಷ್ಟ ಆಗಿತ್ತು ಅಂತ. ಎಂತಹ ಮೈಂಡ್ಸೆಟ್ ಅಲ್ವಾ ಗುರು ಇದು? ಗ್ರ್ಯಾಜುಯೇಷನ್ ಆದ ತಕ್ಷಣವೇ ಅಂಜಲಿ ಅವರು ಪ್ರಾಂಟೋ ಮೇಲೆ ಫುಲ್ ಟೈಮ್ ಕೆಲಸ ಶುರು ಮಾಡ್ತಾರೆ. ಪ್ರಾಂಟೋ ಕೇವಲ ಒಂದು ಬಿಸ್ನೆಸ್ ಅಲ್ಲ, ಅದು ಒಂದು ಮೂವ್ಮೆಂಟ್ ಆಗಿತ್ತು. ಯಾಕಂದರೆ ರಿಯಲ್ ವರ್ಲ್ಡ್ನಲ್ಲಿ ಡೊಮೆಸ್ಟಿಕ್ ವರ್ಕರ್ಸ್ಗೆ ಸಾಕಷ್ಟು ರೆಸ್ಪೆಕ್ಟ್ ಇಲ್ಲ, ಸೇಫ್ಟಿ ಇಲ್ಲ, ಡಿಗ್ನಿಟಿ ಕೂಡ ಇಲ್ಲ. ಆದರೆ ಪ್ರಾಂಟೋನಲ್ಲಿ ಅವರಿಗೆ ಎಂಪವರ್ಮೆಂಟ್ ಸಿಕ್ಕಿತ್ತು. ಯಾರಾದರೂ ಅವರಿಗೆ ಡಿಸ್ರೆಸ್ಪೆಕ್ಟ್ ಮಾಡಿದರೆ ಕಂಪನಿ ನಿಮ್ಮ ಜೊತೆ ಇದೆ ಅಂತ ಪ್ರಾಂಟೋ ಸ್ಪಷ್ಟವಾಗಿ ಮೆಸೇಜ್ ಕೊಟ್ಟಿತ್ತು. ಇದು ಒಂದು ದೊಡ್ಡ ಸೋಷಿಯಲ್ ಚೇಂಜ್ ಆಗಿತ್ತು. ವರ್ಕರ್ಸ್ಗೆ ನನ್ನ ಜೊತೆ ನನ್ನ ಕಂಪನಿ ಇದೆ ಅನ್ನೋ ಒಂದು ಸ್ಟ್ರಾಂಗ್ ಸೆಕ್ಯೂರಿಟಿ ಫೀಲಿಂಗ್ ಕೂಡ ಸಿಕ್ಕಿತ್ತು. 2026 ಮಾರ್ಚ್ ವೇಳೆಗೆ ಭಾರತದ ಇನ್ಸ್ಟೆಂಟ್ ಹೋಮ್ ಸರ್ವಿಸ್ ಸ್ಟಾರ್ಟಪ್ ಪ್ರಾಂಟೋ ಸುಮಾರು $100 ಮಿಲಿಯನ್ ಮೌಲ್ಯವನ್ನು ಪಡೆದುಕೊಂಡಿದೆ. ಇದು ಎಪಿಕ್ ಕ್ಯಾಪಿಟಲ್ ನೇತೃತ್ವದಲ್ಲಿ ನಡೆದ $25 ಮಿಲಿಯನ್ ಸೀರೀಸ್ ಬಿ ಫೌಂಡಿಂಗ್ ರೌಂಡ್ ನಂತರ ಸಾಧ್ಯವಾಗಿದೆ. 2025ರಲ್ಲಿ ಅಂಜಲಿ ಸರ್ದಾನ ಅವರು ಸ್ಥಾಪಿಸಿದ ಈ ಬೆಂಗಳೂರು ಮೂಲದ ಕಂಪನಿ ಬಹಳ ವೇಗವಾಗಿ ಬೆಳವಣಿಗೆ ಕಂಡಿದ್ದು ಈಗ ಅನೇಕ ನಗರಗಳಲ್ಲಿ ದಿನಕ್ಕೆ 18,000ಕ್ಕೂ ಹೆಚ್ಚು ಬುಕ್ಕಿಂಗ್ಗಳನ್ನು ಸಾಧಿಸಿದೆ.
ಅಂಜಲಿಯವರು ಕೊಟ್ಟ ಅಡ್ವೈಸ್ ತುಂಬ ಸಿಂಪಲ್ ಆದರೂ ತುಂಬ ಪವರ್ಫುಲ್ ಆಗಿತ್ತು. ಜಸ್ಟ್ ಸ್ಟಾರ್ಟ್ ಡೂಯಿಂಗ್ ಅಂತಾರೆ ಅಂಜಲಿ. ಯಾಕಂದರೆ ಜನ ತುಂಬ ಸಮಯ ಥಿಂಕಿಂಗಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ. ಮಾರ್ಕೆಟ್ ರಿಸರ್ಚ್, ಪ್ಲ್ಯಾನಿಂಗ್, ಪರ್ಫೆಕ್ಟ್ ಐಡಿಯಾ ಅಂತ. ಆದರೆ ಆ್ಯಕ್ಚುವಲ್ ಕ್ಲಾರಿಟಿ ಆ್ಯಕ್ಷನ್ನಿಂದ ಮಾತ್ರ ಬರ್ತದೆ. ನೀವು ಸ್ಟಾರ್ಟ್ ಮಾಡಿದರೆ ಮಾತ್ರ ನೀವು ಲರ್ನ್ ಮಾಡ್ತೀರಿ, ಗ್ರೋ ಆಗ್ತೀರಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಕ್ಲಾರಿಟಿ ಅಂದರೆ ನಿಜಕ್ಕೂ ಅನ್ಬಿಲೀವೇಬಲ್ ಗುರು. ಈ ಸ್ಟೋರಿ ನಮಗೆ ಒಂದು ಸಿಂಪಲ್ ಲೆಸನ್ ಕೊಡುತ್ತದೆ. ಸಕ್ಸಸ್ ಪರ್ಫೆಕ್ಟ್ ಪ್ಲಾನ್ನಿಂದ ಬರೋದಿಲ್ಲ, ಅದು ಆಬ್ಸೆಷನ್, ಆ್ಯಕ್ಷನ್ ಮತ್ತು ಕನ್ಸಿಸ್ಟೆನ್ಸಿನಿಂದ ಬರುತ್ತದೆ. ನಿಮ್ಮ ಲೈಫ್ನಲ್ಲಿ ಕೂಡ ಒಂದು ಐಡಿಯಾ ಇರಬಹುದು, ಒಂದು ಡ್ರೀಮ್ ಇರಬಹುದು. ಪ್ರಶ್ನೆ ಏನು ಗೊತ್ತಾ, ನೀವು ಅದನ್ನು ಇಗ್ನೋರ್ ಮಾಡ್ತೀರಾ ಅಥವಾ ಪರ್ಸ್ಯೂ ಮಾಡ್ತೀರಾ? ನೆನ್ಪಿಟ್ಕೊಳ್ಳಿ, ಸಕ್ಸಸ್ ಯಾವಾಗಲೂ ಪರ್ಫೆಕ್ಟ್ ಮೂಮೆಂಟ್ ಕಾದ್ಕೊಳ್ಳೋದಿಲ್ಲ, ಅದು ಒಂದು ಡಿಸಿಷನ್ನಿಂದಲೇ ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದ ಜಸ್ಟ್ ಸ್ಟಾರ್ಟ್ ಮಾಡಿ ಅಂತಾರೆ ಪ್ರಾಂಟೋ ಫೌಂಡರ್ ಅಂಜಲಿ ಸರ್ದಾನ್. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮೀಟ್ ಆಗೋಣ. ಅಂಟಿಲ್ ದೆನ್, ಟೇಕ್ ಕೇರ್. ಧನ್ಯವಾದಗಳು.